ಹೇ ಗಾಯ್ಸ್, ಎಲ್ರು ಹೇಗಿದ್ದೀರಾ? ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಎಷ್ಟೋ ಜನ ಹರ್ಬಲೈಫ್ ಫುಡ್ನ ತಗೊಂಡು ವೆಯ್ಟ್ ಲಾಸ್ ಮಾಡ್ತಿರ್ತೀರಾ. ನಾನು ನಿಮಗೆ ಯಾವ ಫುಡ್ನ ತಗೊಂಡ್ರೆ ವೆಯ್ಟ್ ಲಾಸ್ ಬೇಗ ಆಗುತ್ತೆ ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ವೆಯ್ಟ್ ಲಾಸ್ಗೆ ಅಂತ ಫಸ್ಟ್ ಕಂಡಿಡಿದ ಪ್ರಾಡಕ್ಟ್ ಬಂದು ಫಾರ್ಮುಲಾ 1 ನ್ಯೂಟ್ರಿಷನಲ್ ಶೇಕ್ ಮಿಕ್ಸ್. ಇದನ್ನ ಪರ್ಸನಲೈಸ್ ಮಾಡಿ ಕೊಟ್ಟಿದ್ದಾರೆ. ಫಾರ್ಮುಲಾ 1 ನಲ್ಲಿ 9 ಫ್ಲೇವರ್ಸ್ ನ ಕೊಟ್ಟಿದ್ದಾರೆ. ನೀವು ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅಂದ್ರೆ ನೀವು ಕಂಪಲ್ಸರಿ ಫಾರ್ಮುಲಾ 1 ನ ತಗೋಬೇಕು. ಫಾರ್ಮುಲಾ 1 ಜೊತೆಗೆ ನೀವು ಶೇಕ್ ಮೇಟ್, ಸೆಲ್ ಆಕ್ಟಿವೇಟರ್, ಮಲ್ಟಿವಿಟಮಿನ್ ಮತ್ತೆ ಸೆಲ್ಯುಲಾಸ್ ಅಂಡ್ ಇನ್ನ ಒಂದು ಇಂಪಾರ್ಟೆಂಟ್ ಪ್ರಾಡಕ್ಟ್ ಬಂದು ಅಫ್ರೆಶ್. ನೀವು ಇಷ್ಟನ್ನು ತಗೊಂಡ್ರೆ ನಿಮ್ಮ ವೆಯ್ಟ್ ಲಾಸ್ ಪ್ರೊಸೆಸ್ ಬೇಗ ಆಗುತ್ತೆ. ತುಂಬಾ ಜನಕ್ಕೆ ವೆಯ್ಟ್ ಲಾಸ್ ಮಾಡೋ ಪ್ರೊಸೆಸ್ ನಲ್ಲಿ ತುಂಬಾ ಎನರ್ಜಿ ಲೋ ಫೀಲ್ ಮಾಡ್ತೀರಾ. ಆ ಎನರ್ಜಿನ ಬೂಸ್ಟ್ ಮಾಡಕ್ಕೆ ಅಫ್ರೆಶ್ ನ ಕೊಟ್ಟಿದ್ದಾರೆ. ನೀವು ಅಫ್ರೆಶ್ ನ ತಗೊಂಡ್ರೆ ನಿಮ್ಗೆ ಮಂತ್ಲಿ 1 or 2 kg ಈಸಿಯಾಗಿ ವೆಯ್ಟ್ ಲಾಸ್ ಆಗುತ್ತೆ. ಫಸ್ಟ್ ಇದ್ರದ್ದು ಬೆನಿಫಿಟ್ಸ್ ನ ನೋಡೋಣ. ನಾನು ಆಮೇಲೆ ನಿಮ್ಗೆ ನೆಕ್ಸ್ಟ್ ಫುಡ್ ನ ಹೇಳ್ತೀನಿ. ಫಸ್ಟ್ ಒನ್ ಬಂದು ಫಾರ್ಮುಲಾ 1 ನ್ಯೂಟ್ರಿಷನಲ್ ಶೇಕ್ ಮಿಕ್ಸ್. ಈ ಫುಡ್ ಬಂದು ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಮತ್ತೆ ವೆಯ್ಟ್ ಮ್ಯಾನೇಜ್ಮೆಂಟ್ ಗೆ ಕೊಟ್ಟಿದ್ದಾರೆ. ಇದ್ರಲ್ಲಿ ಬಂದು 18 ವಿಟಮಿನ್ಸ್ ಅಂಡ್ ಮಿನರಲ್ಸ್ ನ ಕೊಟ್ಟಿದ್ದಾರೆ. ಫಾರ್ಮುಲಾ 1 ನಲ್ಲಿ 9 ಫ್ಲೇವರ್ಸ್ ಕೊಟ್ಟಿದ್ದಾರೆ. 9 ಫ್ಲೇವರ್ಸ್ ಯಾಕೆ ಕೊಟ್ಟಿದ್ದಾರೆ ಗೊತ್ತಾ? ತುಂಬಾ ಜನ ಒಂದೇ ಫ್ಲೇವರ್ ಇದ್ರೆ ಕುಡಿಯಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಹರ್ಬಲೈಫ್ ಕಂಪನಿ 9 ಫ್ಲೇವರ್ಸ್ ನ ಕೊಟ್ಟಿದ್ದಾರೆ. ಫ್ಲೇವರ್ಸ್ ಏನೇನಂದ್ರೆ ಮ್ಯಾಂಗೋ, ಚಾಕ್ಲೇಟ್, ಆರೆಂಜ್, ವೆನಿಲಾ, ಸ್ಟ್ರಾಬೆರಿ, ರೋಸ್ ಗಿರ್, ಪಾನ್, ಬನಾನಾ ಅಂಡ್ ಕುಲ್ಫಿ. ಈ 9 ಫ್ಲೇವರ್ಸ್ ನಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀವು ತಗೋಬಹುದು. 9 ಫ್ಲೇವರ್ಸ್ ಅಲ್ಲೂ ಒಂದೇ ತರ ಇಂಗ್ರೀಡಿಯೆಂಟ್ಸ್ ನ ಕೊಟ್ಟಿದ್ದಾರೆ. ಟೇಸ್ಟ್ ಮಾತ್ರ ವೇರಿ ಆಗುತ್ತೆ. ಫಾರ್ಮುಲಾ 1 ನಿಮ್ ವೆಯ್ಟ್ ಲಾಸ್ ಪ್ರೊಸೆಸ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡುತ್ತೆ. ಫಾರ್ಮುಲಾ 1 ನ ಮೀಲ್ ರಿಪ್ಲೇಸ್ಮೆಂಟ್ ಫುಡ್ ಅಂತಾನು ಹೇಳ್ತಾರೆ. 2 ಟೈಪ್ಸ್ ಆಫ್ ಮೀಲ್ ನ ಕೊಟ್ಟಿದ್ದಾರೆ, ಮೀಲ್ 1 ಅಂಡ್ ಮೀಲ್ 2. ನಿಮ್ಗೆ ಈ ಮೀಲ್ 1 ಮತ್ತೆ ಮೀಲ್ 2 ನ ಹೆಂಗ್ ಪ್ರಿಪೇರ್ ಮಾಡೋದು ಅಂತ ತಿಳ್ಕೋಬೇಕು ಅಂದ್ರೆ ಕೆಳಗಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನ್ ನಿಮ್ಗೆ ಗೈಡ್ ಮಾಡ್ತೀನಿ. ಸೆಕೆಂಡ್ ಒನ್ ಬಂದು ಶೇಕ್ ಮೇಟ್. ಶೇಕ್ ಮೇಟ್ ನ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಇವಾಗ ಬರೋ ಮಿಲ್ಕ್ ಬಂದು ಕೆಮಿಕಲ್ ಇಲ್ಲದೆ ಬರೋದಿಲ್ಲ. ಮಿಲ್ಕ್ ನ ನೀವು ಒಂದ್ಸತಿ ಓಪನ್ ಮಾಡಿಟ್ರೆ ಬೇಗ ಕೆಟ್ಟೋಗುತ್ತೆ. ಮಿಲ್ಕ್ ಗೆ ಆಲ್ಟರ್ನೇಟಿವ್ ಆಗಿ ಶೇಕ್ ಮೇಟ್ ನ ಕೊಟ್ಟಿದ್ದಾರೆ. ಶೇಕ್ ಮೇಟ್ ಬೇಗ ಸ್ಪಾಯಿಲ್ ಆಗಲ್ಲ ಅಂಡ್ ಇದರಲ್ಲಿ ವಿಟಮಿನ್ ಡಿ ನ ಕೊಟ್ಟಿದ್ದಾರೆ. ಶೇಕ್ ಮೇಟ್ ನಲ್ಲಿ ಇರೋ ಫ್ಯಾಟ್ ಲೆವೆಲ್ ಬಂದು 0.005 ಅಷ್ಟೇ. ಶೇಕ್ ಮೇಟ್ ಯಾಕಂದ್ರೆ ನೀವು ವೆಯ್ಟ್ ಲಾಸ್ ಪ್ರೊಸೆಸ್ ಅಲ್ಲಿ ಶೇಕ್ ನ ಮಿಲ್ಕ್ ಜೊತೆ ತಗೋತೀರಾ. ನೀವು ಮಿಲ್ಕ್ ಆಡ್ ಮಾಡಿ ತಗೊಂಡ್ರೆ ನಿಮ್ಮ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಅಂಡ್ ನೀವು ಅನ್ಕೊಂಡಿರೋ ವೆಯ್ಟ್ ಲಾಸ್ ರಿಸಲ್ಟ್ ಸಿಗಲ್ಲ. ಥರ್ಡ್ ಒನ್ ಬಂದು ಮಲ್ಟಿವಿಟಮಿನ್ ಕಾಂಪ್ಲೆಕ್ಸ್. ಮಲ್ಟಿವಿಟಮಿನ್ ಬಂದು ವೆಯ್ಟ್ ಲಾಸ್ ಗೆ ಅಂತ ಹರ್ಬಲೈಫ್ ಅಲ್ಲಿ ಸೆಕೆಂಡ್ ಆಗಿ ಲಾಂಚ್ ಮಾಡಿದ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಇದನ್ನ ಫಾರ್ಮುಲಾ 2 ಅಂತಾನು ಕರೀತಾರೆ. ಇದರಲ್ಲಿ 90 ಸ್ಯಾಲೆಡ್ ನ ಕೊಟ್ಟಿದ್ದಾರೆ. ಇದನ್ನ ನೀವು ರೆಗ್ಯುಲರ್ ಆಗಿ ಪರ್ ಡೇಗೆ 3 ಟೈಮ್ಸ್ ತಗೋಬೇಕು. ಮಲ್ಟಿವಿಟಮಿನ್ ನ ನೀವು ಮೀಲ್ ಜೊತೆ ತಗೊಂಡ್ರೆ ಮಾತ್ರ ನಿಮ್ ವೆಯ್ಟ್ ಲಾಸ್ ರಿಸಲ್ಟ್ ಪ್ರಾಪರ್ ಆಗಿ ಬರೋದು. 14 ಟೈಪ್ಸ್ ಆಫ್ ವಿಟಮಿನ್ಸ್ ಅಂಡ್ ಮಿನರಲ್ಸ್ ನ ಕೊಟ್ಟಿದ್ದಾರೆ. ಒಂದು ಸ್ಯಾಲೆಡ್ ನಲ್ಲಿ 14 ಟೈಪ್ಸ್ ಆಫ್ ವಿಟಮಿನ್ಸ್ ಅಂಡ್ ಮಿನರಲ್ಸ್ ನ ಆಡ್ ಮಾಡಿ ಕೊಟ್ಟಿದ್ದಾರೆ. ಈ ಫುಡ್ ನ ಬಂದು ನ್ಯಾಚುರಲ್ ಸೋರ್ಸ್ ಇಂದ ಪ್ರಿಪೇರ್ ಮಾಡಿ ಕೊಟ್ಟಿದ್ದಾರೆ. ಈ ಎಲ್ಲ ಫುಡ್ ಪ್ರಿಪೇರ್ ಮಾಡಿದಕ್ಕಿಂದೆ ಎಷ್ಟೋ ಡಾಕ್ಟರ್ಸ್ ಲ್ಯಾಬ್ ನಲ್ಲಿ ಎಲ್ಲ ಟೆಸ್ಟ್ ಮಾಡಿ ಅದಾದ್ಮೇಲೆ ಒಂದು ನಾರ್ಮಲ್ ಪರ್ಸನ್ ಗೆ ಹೋಗೋ ತರ ಮಾಡಿದ್ದಾರೆ. ಫೋರ್ತ್ ಒನ್ ಬಂದು ಸೆಲ್ಯುಲಾಸ್. ಸೆಲ್ಯುಲಾಸ್ ನ ಯಾಕೆ ಕೊಡ್ತಾರೆ ಅಂದ್ರೆ ನಿಮ್ಗೆ ವೆಯ್ಟ್ ಲಾಸ್ ಪ್ರೊಸೆಸ್ ಗೆ ಫಾರ್ಮುಲಾ 1 ನ ಕೊಡ್ತಾರೆ. ನಿಮ್ಗೆ ಇಂಚ್ ಲಾಸ್ ಮತ್ತೆ ಫ್ಯಾಟ್ ಲಾಸ್ ಆಗೋದಕ್ಕೆ ಸೆಲ್ಯುಲಾಸ್ ನ ಕೊಡ್ತಾರೆ. ಈ ಸೆಲ್ಯುಲಾಸ್ ನಲ್ಲಿ 90 ಸ್ಯಾಲೆಡ್ ನ ಕೊಟ್ಟಿದ್ದಾರೆ. ನೀವು ಇದನ್ನ ಪ್ರಾಪರ್ ಆಗಿ 3 ಟೈಮ್ಸ್ ಪರ್ ಡೇಗೆ ತಗೋಬೇಕು. ಸೆಲ್ಯುಲಾಸ್ ನ ಕಾರ್ನ್ ಸಿಲ್ಕ್ ಇಂದ ಪ್ರಿಪೇರ್ ಮಾಡಿದ್ದಾರೆ. ಸೆಲ್ಯುಲಾಸ್ ನಮ್ಮ ಬಾಡಿನಲ್ಲಿರೋ ಬ್ಯಾಡ್ ಫ್ಯಾಟ್ ನ ರಿಮೂವ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ತುಂಬಾ ಜನಕ್ಕೆ ವಿಸರಲ್ ಫ್ಯಾಟ್ ತುಂಬಾನೇ ಇರುತ್ತೆ. ಸೆಲ್ಯುಲಾಸ್ ನ ತಗೊಂಡ್ರೆ ಇದೆಲ್ಲಾನು ಕಮ್ಮಿ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಂಡ್ ಲಾಸ್ಟ್ ಆಗಿ ಅಫ್ರೆಶ್ ನ ಕೊಟ್ಟಿದ್ದಾರೆ. ನೀವು ವೆಯ್ಟ್ ಲಾಸ್ ಪ್ರೊಸೆಸ್ ಅಲ್ಲಿ ತುಂಬಾ ಟಯರ್ಡ್ ಆಗಿ ಫೀಲ್ ಮಾಡ್ತೀರಾ. ಅದಕ್ಕೆ ಅಫ್ರೆಶ್ ನ ತಗೊಂಡ್ರೆ ನಿಮ್ ಓಲ್ಡ್ ಡೇ ಆಕ್ಟಿವ್ ಆಗಿರ್ತೀರಾ. ಯಾರಿಗೆಲ್ಲ ಬ್ಲಡ್ ಅಲ್ಲಿ ಆಕ್ಸಿಜನ್ ಲೆವೆಲ್ ಕಮ್ಮಿ ಇರುತ್ತೋ ಆಕ್ಸಿಜನ್ ಲೆವೆಲ್ ನ ಜಾಸ್ತಿ ಮಾಡುತ್ತೆ. ಅಫ್ರೆಶ್ ನ ತಗೊಂಡ್ರೆ ವೆಯ್ಟ್ ಲಾಸ್ ಆಗುತ್ತಾ ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಅಫ್ರೆಶ್ ನ ತಗೊಂಡ್ರೆ ಪರ್ ಮಂತ್ ಗೆ ಅಪ್ ಟು 5 kg ವರೆಗೂ ಈಸಿಯಾಗಿ ವೆಯ್ಟ್ ಲಾಸ್ ಮಾಡಬಹುದು. ನಾನು ಹೇಳಿದ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಗೈಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಹ್ಯಾವ್ ಅ ನೈಸ್ ಡೇ.